ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು 20 ಫೀಟ್ ವಿಲೇಜ್ ರೋಡ್. ಇದು ನಿಮಗೆ ವಿಲೇಜ್ ಕಾಂಕ್ರೀಟ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು, NH ನ್ಯಾಷನಲ್ ಹೈವೇಯಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಈ ಥರ ರಸ್ತೆ ಇದೆ. ಈ ರಸ್ತೆಗೆ ನೋಡಿ ಅಟ್ಯಾಚ್ ಏನು ಬರ್ತದೆ, ಇದೊಂದು 35 ಕುಂಟೆ. ನಿಮಗೆ ಇದ್ರ ಬ್ಯಾಕ್ ಸೈಡ್ ನೋಡಿ, ಒಳ್ಳೆ ಬ್ಯೂಟಿಫುಲ್ ಆದ ಇಲ್ಲಿ ಲೊಕೇಶನ್. ಪ್ಲಸ್ ನಿಮಗೆ ಕಾವೇರಿ ವಾಟರ್ ಕ್ಯಾನಲ್. ವರ್ಷ ಪೂರ್ತಿ ನೀರಿರುತ್ತೆ. ಈ ಥರ ಕಾವೇರಿ ವಾಟರ್ ಕ್ಯಾನಲ್ಗೆ ಅಟ್ಯಾಚು. ಪ್ಲಸ್ಸು ನಿಮಗೆ ಈ ಜಾಗದ ಆಪೋಸಿಟ್ಗೆ ಲೇಕ್ ಇದೆ ನೋಡಿ. ಏನು ನೋಡ್ತಾ ಇದ್ದೀರಿ, ಫೆನ್ಸಿಂಗ್ ಇರುವಂಥದ್ದು. ಇದು 30 ಕುಂಟೆ RTC ಬರ್ತದೆ. ಟೋಟಲ್ ಬೌಂಡ್ರಿ ಬಂದು ನಿಮಗೆ ಒಂದು 36 ಕುಂಟೆ ಬರ್ತದೆ. ಎಕ್ಸಸ್ ಜಾಗ ಒಂದು 4-5 ಕುಂಟೆ ಎಕ್ಸಸ್ ಇದೆ. ಸಿಂಗಲ್ RTC ಇದೆ. ಜನರಲ್ ಪ್ರಾಪರ್ಟಿ ಇದು. ಎಲ್ಲ ಹದ್ದುಬಸ್ತಾಗಿ ನೀಟಾಗಿ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ. ಫೆನ್ಸಿಂಗ್ ಎಲ್ಲ ಹಾಕೊಂಡವ್ರೆ. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೇಕು ಪ್ಲಸ್ ಇಲ್ಲು, 2 ಲೊಕೇಶನ್ನು ಬರ್ತಕ್ಕಂಥ ಪ್ರಾಪರ್ಟಿ ಇದು. ವರ್ಷ ಪೂರ್ತಿ ನೀರು ತುಂಬ್ದಂಗೆ ಇರ್ತದೆ. ಕಾವೇರಿ ವಾಟರ್ ಬಿಡ್ತಾರೆ ಇಲ್ಲಿಗೆ. ನಿಮಗೆ ಇದರಲ್ಲಿ TC ಇದೆ, ನಿರಂತರ ಜ್ಯೋತಿ ಕರೆಂಟ್ ಇದೆ, ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ನೋಡಿ, ಒಳ್ಳೆ ಬೆಟ್ಟದ ಲೊಕೇಶನ್ನು. ನೀಟಾಗಿ ಮಣ್ಣೆಲ್ಲ ಒಡಿಸಿ ಹೈಟ್ ಮಾಡಿ ಇದರಲ್ಲಿ ಒಂದು ಬೋರ್ವೆಲ್ ಹಾಕವ್ರೆ. ಒಳ್ಳೆ ಒರಿಜಿನಲ್ ನೀರು, 2.5 ಇಂಚ್ ನೀರು ಬಂದಿದೆ. ಒಂದು ಮೋಟ್ರ್ ಹಾಕಬೇಕಾಗುತ್ತೆ ನೀವು. ಒಳ್ಳೆ ತೋಟ, ಫಾರ್ಮ್ ಹೌಸು, ನೀವು ಏನು ಬೇಕಾದ್ರೂ ಡೆವಲಪ್ ಮಾಡ್ಬೋದು. ಹೋಮ್ ಸ್ಟೇ ಮಾಡ್ಬೋದು, ರೆಸಾರ್ಟ್ ಪರ್ಪಸ್ಗಾಗುತ್ತೆ. ಏನು ಬೇಡ ಅಂದರೂ ನೀವು ಇನ್ವೆಸ್ಟ್ ಪರ್ಪಸ್ಗೆ ಬೇಕಾದ್ರೆ ನೀವು ಮಾಡ್ಕೋಬೋದು. ನೋಡಿ, ಬೋರ್ವೆಲ್ ಹಾಕಿದ್ರೆ ಒಂದು ಮೋಟ್ರ್ ಹಾಕ್ಕೊಳ್ಳಿ, ಒಳ್ಳೆ ನೀರು ನಿಮಗೆ. ಇದರಲ್ಲಿ ಎಲ್ ಶೇಪಲ್ಲಿ ನಿಮಗೆ ಜಾಗದ ಎಲ್ ಶೇಪಲ್ಲಿ ಕ್ಯಾನಲ್ ವಾಟ್ರು. ಈಸ್ಟ್ಗೆ ಲೇಕು, ನಿಮಗೆ ಸೌತ್ಗೆ ಬಂದು ಒಳ್ಳೆ ಹಿಲ್ ಲೊಕೇಶನ್ ಇದೆ. ಕ್ಲಿಯರಾಗಿದೆ, ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು. 30 ಕುಂಟೆ RTC ಬರ್ತದೆ. ನಿಮಗೆ 5 ಕುಂಟೆ ಎಕ್ಸಸ್ ಜಾಗ ಇದೆ. ಟೋಟಲ್ 36 ಕುಂಟೆ ಬರ್ತದೆ ನೋಡಿ. ಕ್ಲಿಯರಾಗಿದೆ. ನಾಳೆಗೆ ನೀವು ರಿಜಿಸ್ಟರ್ ಮಾಡ್ಕೊವಂಥ ಜಾಗ. ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೋಬೋದು ನೋಡಿ. ಎಲ್ ಶೇಪಲ್ಲಿ ರಸ್ತೆ ಇದೆ ಜಾಗದ ಪೂರ್ತ. ಎಲ್ ಶೇಪಲ್ಲಿ ಕ್ಯಾನಲ್ ಕೂಡ. ಕಾವೇರಿ ವಾಟರ್ ವರ್ಷ ಪೂರ್ತಿ ನೋಡಿ ಈ ಥರ ನೀರು ಹರಿಯುತ್ತಾರೆ.